ಆಲೋಚನೆ ಮಾಡಿದಾಗ ನಾನೊಬ್ಬ ಮುಸ್ಲಿಮ್ ಆಗಿಬಿಟ್ಟು ಈ ಧರ್ಮಕ್ಕೆ ಹೋದರೆ ಹೆಂಗಿರುತ್ತೆ ಅಂತ ಹೇಳಿದ್ರೆ ಒಂದು ಸಕರ ಅರ್ಚಕರೇ ಹೇಳಿದರು, ಇಲ್ಲಿ ಜಾತಿ ಭೇದ ಭಾವ ಅನ್ನೋದಿಲ್ಲ, ನಿಮ್ಮ ಕಷ್ಟ ಸುಖಗಳಿಗೆ ಇಲ್ಲಿರೋಂಥ ದೇವತೆಗಳಲ್ಲಿ ನೀವು ಬಂದು ಮನಸ್ಪೂರ್ವಕ ಒಂದು ಸತಿ ನೀವು ಆರೈಕೆ ಮಾಡಿದ್ರೆ ಸಾಕು, ಪ್ರತಿಯೊಂದೂ ನಿಮಗೆ ಚೆನ್ನಾಗಾಗುತ್ತೆ ಅಂತ ಹೇಳಿದರು. ಸೊ ನನ್ನ ಹೆಸರು ಬಂದು ಇಮಾಮ್ ಅಂತೇಳಿ, ಸರಿಸುಮಾರು 400 ಕಿಲೋಮೀಟ್ರ್ಲಿಂದ ಬಂದಿದ್ದೇನೆ. ಸೊ ಇಲ್ಲಿ ಬರೋ ಉದ್ದೇಶ ಏನಂತ ಹೇಳಿದರೆ, ಕೆಲವೊಂದು ಪವಾಡಗಳನ್ನು ನಾನು ಇಲ್ಲೇ ಯೂಟ್ಯೂಬ್ ಮುಖಾಂತರ ಮತ್ತೊಂದರಲ್ಲಿಂದ ಕೇಳಿದ್ದೆ. ಬಟ್ ಇದು ಯಾವ ರೀತಿ ವರ್ಕೌಟ್ ಆಗ್ತಿದೆ ಏನಂದರೆ, ಜನ ಹೇಳ್ತಾರೆ ಹೆಂಗೆ ನಂಬೋದು ಅಂತ ನಾನು ಇದ್ರ ಬಗ್ಗೆ ಭಾಳ ಚರ್ಚೆ ಉಂಟಾಯಿತು. ಸೊ ನಾವು ಒಂದು ಸತಿ ಹೋಗೋಣ ಅಂತ ಆಲೋಚನೆ ಮಾಡಿದಾಗ ನಾನೊಬ್ಬ ಮುಸ್ಲಿಮ್ ಆಗಿಬಿಟ್ಟು ಈ ಧರ್ಮಕ್ಕೆ ಹೋದರೆ ಹೆಂಗಿರುತ್ತೆ ಅಂತ ಹೇಳಿದ್ರೆ ಒಂದು ಸಕರ ಅರ್ಚಕರೇ ಹೇಳಿದರು, ಇಲ್ಲಿ ಜಾತಿ ಭೇದ ಭಾವ ಅನ್ನೋದಿಲ್ಲ, ನಿಮ್ಮ ಕಷ್ಟ ಸುಖಗಳಿಗೆ ಇಲ್ಲಿರೋಂಥ ದೇವತೆಗಳಲ್ಲಿ ನೀವು ಬಂದು ಮನಸ್ಪೂರ್ವಕ ಒಂದು ಸತಿ ನೀವು ಆರೈಕೆ ಮಾಡಿದ್ರೆ ಸಾಕು, ಪ್ರತಿಯೊಂದೂ ನಿಮಗೆ ಚೆನ್ನಾಗಾಗುತ್ತೆ ಅಂತ ಹೇಳಿದರು. ನಾನು ಮೊದಲನೇ ಸತಿ ಇಲ್ಲಿ ಬರೋ ಕಾರಣ ಏನಂತ ಹೇಳಿದರೆ, ಸ್ವಲ್ಪ ನಮ್ಮ ಮನೆಯಲ್ಲಿ ಸ್ವಲ್ಪ ಗೊಂದಲ ಉಂಟಾಗಿತ್ತು. ಆ ಗೊಂದಲ ಉಂಟಾದಾಗ ಸರಿ ಆಗುತ್ತೋ ಇಲ್ಲ ಅಂತ ಮನಸ್ಸಿನಲ್ಲಿ ಇಲ್ಲಿ ಬಂದು ದೇವಿ ಹತ್ರ ಬೇಡ್ಕೊಂಡು ಹೋಗಿದ್ದಾಗ ಮೊದಲನೇದಿಂದ 2ನೇ ಸತಿನೇ ಆ ಮನೆಯಲ್ಲಿರುವಂಥ ನನಗೆ ಆ ನೋವು ಅನ್ನೋದನ್ನೇ ಪರಿಹಾರ ಆಗಿಬಿಟ್ಟು ಒಂದು ಸಂತೋಷ ಅನ್ನೋ ಫೀಲಿಂಗ್ ಎಲ್ಲ ಸ್ಟಾರ್ಟ್ ಆಯಿತು. ಸೊ ಇದೇ ರೀತಿ ಅರ್ಚಕರು ಹೇಳಿದಾಗ ಇಲ್ಲಿ ಬಂದು ಹೋಗಿದ ಮೇಲೆ ಟೋಟಲಿ 9 ಸಾರಿ ಬಂದು ಹೋಗಬೇಕು. ಇಲ್ಲಿ ಟೋಟಲಿ ಕಾಣುವಂಥ ಆಲದ ಮರ, ಜೋಡಿ ಆಲದ ಮರ, ಈ ಜೋಡಿ ಆಲದ ಮರಲ್ಲಿ ಏನಪ್ಪ ವಿಶೇಷತೆ ಅಂತ ಹೇಳಿದರೆ 9 ದೇವರ ಸ್ಥಾಪನೆ ಮಾಡಿರ್ತಾರೆ. ಇಲ್ಲಿ ಬಂದು ನೀವು 9 ವಾರ ಯಾಕೆ ಬಂದು ಹೋಗ್ಬೇಕಂತ ಹೇಳಿದಾಗ, ಇಲ್ಲಿ ಪ್ರತಿಯೊಂದು ದೇವಿಗೂ ಒಂದೊಂದು ವಾರ ನೀವು ಬಂದಾಗ ಅವರಿಗೆ ಅರ್ಪಣೆ ಮಾಡ್ದಂಗೆ ಆಗಿರುತ್ತೆ. ಅದೇ ರೀತಿ 9 ವಾರ ಕಂಪ್ಲೀಟ್ ಮಾಡಿಕೊಟ್ಟಾಗ ನೀವು ಮಾಡುವಂಥ ಕಾರ್ಯ ಕಂಪ್ಲೀಟ್ ಆಗ್ತದೆ. ನೀವೇನು ಅಂದ್ಕೊಂಡು ಬಂದಿದ್ದಾರೋ ಅದು ಎಲ್ಲದನ್ನು ಇಲ್ಲೇ ನೆರವೇರಿಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಚಕರ ಮಾತು ಕೇಳ್ಕೊಂಡು ಬಂದೆ. ಇಲ್ಲಿ ಬಂದಿದ ಮೇಲೆ ತುಂಬ ಸಂತೋಷವಾಗಿದ್ದೀನಿ. ಸುಳ್ಳು ಯಾಕೆ ಕೇಳಬೇಕು, ಇಲ್ಲಿ ಬಂದಿದ ಮೇಲೆ ನಾನು ಏನೇನು ಅನ್ಕೊತಿದ್ದೀನಿ ಅವೆಲ್ಲದನ್ನು ಸಮೇತ ನೆರವೇರ್ತಿದೆ. ತುಂಬ ಚೆನ್ನಾಗಿದೆ. ಹಾಗಾಗಿ ನಾನು ಈ ಪ್ರದೇಶದಲ್ಲಿ ಬಂದು ಹೋಗ್ತಾ ಇದ್ದೀನಿ.